ನಮಸ್ಕಾರ. ಬನ್ನಿ, ಇವತ್ತು ಎಲ್ಲರಿಗೂ ಗೊತ್ತಿರೋ ಆದ್ರೆ ಎಂದಿಗೂ ಹಳೆಯದಾಗದ ಒಂದು ಕಥೆಯನ್ನ ಕೇಳೋಣ. ಸಿಂಹ ಮತ್ತು ಇಲಿಯ ಕಥೆ. ಇದು ಕೇವಲ ಪ್ರಾಣಿಗಳ ಕಥೆ ಅಷ್ಟೇ ಅಲ್ಲ, ಇದರಲ್ಲಿ ದಯೆ, ಕೃತಜ್ಞತೆ ಹೀಗೆ ಕಲಿಯುವಂತಹ ಪಾಠಗಳು ತುಂಬಾನೇ ಇವೆ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ನಿಜವಾಗಲೂ ಒಂದು ಪುಟ್ಟ ಇಲಿ ಕಾಡಿನ ರಾಜನಾದ ಆ ದೈತ್ಯ ಸಿಂಹವನ್ನ ಕಾಪಾಡೋಕೆ ಸಾಧ್ಯನಾ? ನೋಡೋಕೆ ಚಿಕ್ಕದಾಗಿರೋ ಒಂದು ಜೀವಿಯಿಂದ ಅಷ್ಟೊಂದು ದೊಡ್ಡ ಕೆಲಸ ಸಾಧ್ಯವೇ? ಬನ್ನಿ, ಈ ಕಥೆಯಲ್ಲಿ ಮುಂದೆ ಏನಾಡುತ್ತೆ ಅಂತ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಕಥೆ ಶುರುವಾಗೋದು ಹೀಗೆ. ಒಂದು ದಿನ ಕಾಡಿಗೆ ರಾಜನಾದ ಸಿಂಹ ಚೆನ್ನಾಗಿ ಬೇಟೆಯಾಡಿ ಹೊಟ್ಟೆ ತುಂಬಿಸ್ಕೊಂಡು ಒಂದು ದೊಡ್ಡ ಮರದ ನೆರಳಲ್ಲಿ ಆರಾಮಾಗಿ ಮಲಗಿ ನಿದ್ದೆ ಮಾಡ್ತಾ ಇತ್ತು. ಇಡೀ ಕಾಡೇ ತುಂಬಾನೇ ಪ್ರಶಾಂತವಾಗಿತ್ತು. ಅಲ್ಲೇ ಪಕ್ಕದಿಂದ ಬಂದ ಒಂದು ಪುಟ್ಟ ಇಲಿಗೆ ಆರಾಮಾಗಿ ಮಲಗಿದ್ದ ಈ ಸಿಂಹ ಕಣ್ಣಿಗೆ ಬಿತ್ತು. ಅದಕ್ಕೆ ಏನೂ ಭಯಾನೇ ಆಗ್ಲಿಲ್ಲ. ಬದಲಿಗೆ ಆ ಸಿಂಹದ ಶರೀರವೇ ಒಂದು ದೊಡ್ಡ ಆಟದ ಮೈದಾನದ ಥರ ಕಾಣಿಸ್ತು. ಅಷ್ಟೇ, ಅದರ ಮೇಲೆ ಹತ್ತಿ, ಬಾಲದ ಮೇಲೆ ಜಾರುತ್ತಾ, ಮೈ ಮೇಲೆ ಓಡಾಡ್ತಾ ಆಟ ಆಡೋಕ್ ಶುರು ಮಾಡ್ತು. ಇಲಿಯ ಆಟಾಟೋಪದಿಂದ ಸಿಂಹದ ನಿದ್ದೆ ಹಾಳಾಗೇ ಹೋಯ್ತು. ಸಿಂಹಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂತು. ಕಣ್ಣು ಬಿಟ್ಟು ಇಡೀ ಕಾಡೆ ನಡುಗುವ ಹಾಗೆ ಒಂದೇ ಸಾರಿ ಗರ್ಜನೆ ಮಾಡ್ತು. ಒಂದೇ ಕ್ಷಣದಲ್ಲಿ ಆ ಆಟ ಆಡ್ತಾ ಇದ್ದ ಪುಟ್ಟ ಇಲಿಯನ್ನ ತನ್ನ ದೊಡ್ಡ ಪಂಜದಲ್ಲಿ ಹಿಡ್ದೇ ಬಿಟ್ಟು. ನೋಡಿ, ಈಗ ಪರಿಸ್ಥಿತಿ ಪೂರ್ತಿ ಉಲ್ಟಾ ಆಗ್ಬಿಡ್ತು. ಆಟ ಆಡ್ತಾ ಇದ್ದ ಇಲಿ ಈಗ ಕಾಡಿನ ರಾಜನ ಪಂಜದಲ್ಲಿ ಸಿಕ್ಕಾಕೊಂಡಿತ್ತು. ಅದರ ಪುಟ್ಟ ಹೃದಯ ಭಯದಿಂದ ಜೋರಾಗಿ ಬಡ್ದುಕೊಂತಾ ಇತ್ತು. ತನ್ನ ನಿದ್ದೆ ಕೆಡಿಸಿದ ಆ ಪುಟ್ಟ ಜೀವಿಯ ಮೇಲೆ ಸಿಂಹಕ್ಕೆ ಎಲ್ಲಿಲ್ಲದೋ ಕೋಪ. ಸರಿ, ಇದನ್ನೇ ಇವತ್ತಿನ ತಿಂಡಿ ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡು ಅದನ್ನ ತಿನ್ನೋಕೆ ಬಾಯಿ ತೆರೆಯಿತು. ಆಗ ಆ ಪುಟ್ಟ ಇಲಿ ಭಯದಿಂದ ಗಡಗಡ ಅಂತ ನಡುಗ್ತಾ ದೀನ ಸ್ವರದಲ್ಲಿ ಬೇಡ್ಕೊಳ್ಳುತ್ತೆ, ಮಹಾರಾಜ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನನ್ನನ್ನು ಬಿಟ್ಬಿಡಿ. ಇನ್ನೆಂದೂ ನಾನು ಈ ತಪ್ಪು ಮಾಡಲ್ಲ. ಇವತ್ತು ನೀವು ನನ್ನ ಪ್ರಾಣ ಉಳಿಸಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ. ಇಲಿಯ ಮಾತು ಕೇಳಿ ಸಿಂಹಕ್ಕೆ ಮೊದಲು ನಗು ಬಂತು. ಇಷ್ಟು ಸಣ್ಣ ಪ್ರಾಣಿ ನನಗೇನ್ ಸಹಾಯ ಮಾಡಿಬಿಡುತ್ತೆ ಅಂತ ಅನ್ಕೊಂಡ್ರು. ಅದರ ದೈನ್ಯಸ್ಥಿತಿ ನೋಡಿ ಪಾಪ ಅನಿಸ್ತು. ಅದಕ್ಕೆ ಕರುಣೆ ಬಂದು, ಸರಿ ಹೋಗೋ, ಆದ್ರೆ ಇನ್ನೊಂದ್ಸಲ ಈ ಕಡೆ ತಲೆ ಹಾಕ್ಬೇಡ ಅಂತ ವಾರ್ನ್ ಮಾಡಿ ಬಿಟ್ಬಿಡ್ತು. ಹೀಗೆ ಕೊರಚು ದಿನಗಳು ಕಳೆದು ಹೋದವು. ಸಿಂಹ ಆ ಘಟನೆಯನ್ನ ಮರೆತೇ ಬಿಟ್ಟಿತ್ತು. ಆದ್ರೆ ವಿಧಿ ಮಾತ್ರ ಅವರಿಬ್ಬರಿಗೂ ಬೇರೆಯದೇ ಒಂದು ಪರೀಕ್ಷೆ ಇಟ್ಟಿತ್ತು. ಒಂದು ದಿನ ಸಿಂಹ ಕಾಡಿನಲ್ಲಿ ಗತ್ತಾಗಿ ಓಡಾಡ್ತಾ ಇತ್ತು. ಆಗ ಬೇಟೆಗಾರರು ಹಾಕಿದ್ದ ಒಂದು ದೊಡ್ಡ ಗಟ್ಟಿಯಾದ ಬಲೆಗೆ ಅಚಾನಕ್ಕಾಗಿ ಸಿಕ್ಕಾಕ್ಕೊಂಡ್ಬಿಡ್ತು. ಅದರಿಂದ ಹೊರಬರೋಕೆ ಅದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಬಲೆಯಿಂದ ಹೊರಗೆ ಬರೋಕೆ ಎಷ್ಟೇ ಒದ್ದಾಡಿದ್ರೂ ಅದಕ್ಕೆ ಆಗ್ಲೇ ಇಲ್ಲ. ಸಹಾಯಕ್ಕಾಗಿ ಗರ್ಜಿಸೋಕೆ ಶುರು ಮಾಡ್ತು. ಆದ್ರೆ ಆ ಗರ್ಜನೆಯಲ್ಲಿ ಎಂದಿನ ಗತ್ತು ಇರಲಿಲ್ಲ. ಬದಲಿಗೆ ಒಂದು ರೀತಿ ಭಯ, ಅಸಹಾಯಕತೆ ತುಂಬಿಕೊಂಡಿತ್ತು. ಅದರ ಶಕ್ತಿ ಆ ದಪ್ಪ ಹಗ್ಗಗಳ ಮುಂದೆ ಏನೂ ಇಲ್ಲದ ಹಾಗೆ ಆಗಿತ್ತು. ಸಿಂಹದ ಆ ದೀನ ಸ್ಥಿತಿಯ ಕೂಗು ಇಡೀ ಕಾಡಲ್ಲೆಲ್ಲಾ ಕೇಳ್ತಾ ಇತ್ತು. ಆಗ ಆ ಕೂಗನ್ನ ಕೇಳಿಸ್ಕೊಂಡಿದ್ದು ಒಂದು ಪುಟ್ಟ ಜೀವಿ. ಅದು ಬೇರೆ ಯಾರೂ ಅಲ್ಲ, ಅಂದು ಸಿಂಹದಿಂದ ಜೀವದಾನ ಪಡೆದಿದ್ದ ಅದೇ ಇಲಿ. ಆ ಇಲಿಗೆ ತಾನು ಕೊಟ್ಟ ಮಾತು ತಕ್ಷಣ ನೆನಪಾಯ್ತು. ಸಿಂಹದ ಹತ್ರ ಓಡಿ ಬಂದು, ಚಿಂತೆ ಮಾಡ್ಬೇಡಿ ಮಹಾರಾಜ, ನಾನು ಬಂದಿದ್ದೀನಿ ಅಂತ ಹೇಳ್ತು. ತಕ್ಷಣ ತನ್ನ ಚೂಪಾದ ಹಲ್ಲುಗಳಿಂದ ಆ ದಪ್ಪ ಹಗ್ಗಗಳನ್ನ ಒಂದೊಂದಾಗೆ ಕತ್ತರಿಸೋಕ್ ಶುರು ಮಾಡ್ತು. ನೋಡಿ, ಸಿಂಹದ ಶಕ್ತಿಗೆ ಏನೂ ಮಾಡಕ್ಕಾಗ್ಲಿಲ್ವೋ ಅದನ್ನ ಈ ಇಲಿಯ ಪುಟ್ಟ ಹಲ್ಲುಗಳು ಮಾಡಿ ತೋರಿಸ್ತಾ ಇದ್ವು. ಸ್ವಲ್ಪ ಹೊತ್ತಲ್ಲೇ ಇಡೀ ಬಲೆಯನ್ನೇ ಕತ್ತರಿಸಿ ಸಿಂಹವನ್ನ ಬಂಧನದಿಂದ ಮುಕ್ತಗೊಳಿಸಿತು. ಸಿಂಹಕ್ಕೆ ತನ್ನ ಕಣ್ಣುಗಳನ್ನೇ ನಂಬೋಕೆ ಆಗ್ಲಿಲ್ಲ. ತಾನು ಅಂದು ಕೇವಲವಾಗಿ ನಕ್ಕಿದ್ದ ಅದೇ ಪುಟ್ಟ ಜೀವಿ ಇಂದು ತನ್ನ ಪ್ರಾಣವನ್ನೇ ಉಳಿಸಿದೆ ಅಂತ ಅದಕ್ಕೆ ಅರಿವಾಯ್ತು. ಈ ಒಂದು ಘಟನೆ ಸಿಂಹದ ಪ್ರಾಣವನ್ನಷ್ಟೇ ಉಳಿಸಿಲ್ಲ, ಬದಲಿಗೆ ಜೀವನದ ಒಂದು ದೊಡ್ಡ ಪಾಠವನ್ನು ಕಲಿಸಿತು. ಹಾಗಾದ್ರೆ ಈ ಕಥೆಯ ನೀತಿಯೇನು? ಅವತ್ತಿಂದ ಆ ದೈತ್ಯ ಸಿಂಹ ಮತ್ತೆ ಪುಟ್ಟ ಇಲಿ ಇಬ್ಬರೂ ಒಳ್ಳೆ ಸ್ನೇಹಿತರಾದ್ರು. ಸಿಂಹಕ್ಕೆ ಇಲಿಯ ಮೇಲೆ ಅಪಾರ ಗೌರವ ಬಂತು. ಗಾತ್ರ, ಬಲ ಇದೆಲ್ಲವನ್ನೂ ಮೀರಿ ಒಂದು ಸ್ನೇಹ ಹುಟ್ಕೊಂಡಿತ್ತು. ಹಾಗಾದ್ರೆ ಈ ಕಥೆಯಿಂದ ನಮ್ಗೆ ತಿಳಿಯೋ ಮುಖ್ಯವಾದ ಪಾಠ ಅಂದ್ರೆ, ಯಾರನ್ನೂ ಅವರ ಹೊರಗಿನ ನೋಟದಿಂದ ಅಥವಾ ಅವರ ಗಾತ್ರದಿಂದ ಅಳೆಯಬಾರದು. ಕಷ್ಟದ ಸಮಯದಲ್ಲಿ ನಾವು ಯಾರನ್ನ ದುರ್ಬಲರು ಅಂತ ಅಂದುಕೊಳ್ತೀವೋ ಅವರಿಂದಲೇ ದೊಡ್ಡ ಸಹಾಯ ಸಿಗ್ಬೋದು. ಅಷ್ಟೇ ಅಲ್ಲ, ನಾವು ತೋರಿಸೋ ಸಣ್ಣ ಕರುಣೆ ಕೂಡ ಯಾವತ್ತಿಗೂ ವ್ಯರ್ಥ ಆಗಲ್ಲ. ಅದು ಒಂದಲ್ಲ ಒಂದು ದಿನ ನಾವು ಊಹಿಸದ ರೂಪದಲ್ಲಿ ನಮ್ಗೆ ಒಳ್ಳೆಯದನ್ನೇ ಮಾಡುತ್ತೆ. ಈಗ ಒಂದು ಕ್ಷಣ ಯೋಚನೆ ಮಾಡೋಣ. ನಮ್ಮ ಜೀವನದಲ್ಲಿ ಯಾರೋ ಮಾಡಿದ ಒಂದು ಚಿಕ್ಕ ಸಹಾಯ ನಮ್ಮ ಬದುಕಲ್ಲಿ ದೊಡ್ಡ ಬದಲಾವಣೆ ತಂದಿರೋ ಅನುಭವ ಆಗಿದೆಯಾ? ಅಥವಾ ನಾವು ಮಾಡಿದ ಒಂದು ಸಣ್ಣ ಉಪಕಾರ ಬೇರೆಯವರ ಪಾಲಿಗೆ ದೊಡ್ಡ ವರದಾನವಾಗಿದೆಯಾ? ಈ ಕಥೆ ನಮಗೆ ನೆನಪಿಸೋದು ಇದನ್ನೇ.
ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳೇ ಅತಿದೊಡ್ಡ ಪಾತ್ರ ವಹಿಸ್ತವೆ.